ಏನೋ ಫುಲ್ಲು ಸೀರಿಯಸ್ ಮ್ಯಾಟರ್ ನಡೀತೈತೆ, ಇನ್ನೇನೋ ಜಗಳ ಆಡೋ ರೇಂಜಿಗೆ ಅವ್ರು ಇವರಿಬ್ರು. ನಮಸ್ಕಾರ, ನಾನು ನಿಮ್ಮ ಹೆಬ್ಗೋಡಿ ಬ್ಲಾಗರ್. ನಮ್ಮಮ್ಮ ಇಡ್ಲಿ ಮಾಡಿದ್ದು, ಯಾಕೋ ಇವತ್ತು ಇಡ್ಲಿ ಚೆನ್ನಾಗಿರಲಿಲ್ಲ, ಅದಕ್ಕೆ ಬಾಕ್ಸ್ ತಗೊಂಡಿಲ್ಲ, ಹಂಗೆ ಹೋಗ್ತಾ ಇದ್ದೀನಿ. ನೋಡಿ, ಇದು ಹೆಬ್ಗೋಡಿ ಬಸ್ ಸ್ಟಾಪು. ಬಸ್ ಸ್ಟಾಪ್ ಎಲ್ಲೋ ಐತೆ, ನಿಂತಿರೋದೇ ಎಲ್ಲೋ ನಾವು. ನಮ್ಮ ಜೊತೆ ಟ್ರೇಡಿಂಗ್ ಎಕ್ಸ್ಪರ್ಟ್ ಭರತ್ ಗೌಡ ಅವರು ಬಂದಿದ್ದಾರೆ. ಹೇಳಿ ಭರತ್. ಖಾಲಿ ಮಾಡ್ಕೊಂಡು ಬೇಕಾದ್ರೆ ಇವರು ಇನ್ವೆಸ್ಟ್ ಮಾಡಿರೋದು 10 ಲಕ್ಷ, ಪ್ರಾಫಿಟ್ ತಗೊಂಡಿರೋದು 10 ರೂಪಾಯಿ. 10 ರೂಪಾಯಿ. ಹೇಳಿ ಭರತ್. ಭರತ್ ಒಂದು ಸ್ವಲ್ಪ ಹೇಳಿ ಭರತ್, ಹೆಂಗೆ ಇನ್ವೆಸ್ಟ್ ಮಾಡೋದು ಅಂತ. ಇವರಿಬ್ರು ಸಂಸಾರದಲ್ಲಿ ಏನೋ ಪ್ರಾಬ್ಲಮ್ ಆಗೈತಂತೆ, ಅದಕ್ಕೆ ಡಿಸ್ಕಷನ್ ಮಾಡ್ತವ್ರೆ. ಆ ಕಡೆ ನಿಂತಿರೋ ಹೆಂಡತಿ, ಈ ಕಡೆ ನಿಂತಿರೋ ಗಂಡ. ಇವಾಗ ಮಧ್ಯದಲ್ಲಿ ಮೂರನೇ ಒಂದು ಬೇರೆ ಹೋಗೋನೆ ಜಗಳ ಬಿಡ್ಸಕ್ಕೆ. ಇವನ ಎದೆಯಲ್ಲಿ ಏನಿದೆ ಅಂತ ನೋಡಿದ್ರೆ, ನಾನು ಪಾಡಿಗೆ ನಮ್ಮ ಮನೇಲಿ ಕೂತಿದ್ದೆ, ಮದ್ವೆಗೆ ಬಾ ಅಂದು, ಹೋಗಿಲ್ಲ. ಮನೇಲಿ ಊಟ ಏನು ಅಂತ ಕೇಳಿದ್ರೆ ಅನ್ನ ಸಾಂಬಾರು ಅಂದು, ಅದಕ್ಕೆ ಮದ್ವೆಗೆ ರೆಡಿಯಾಗಿ ನಿಂತಿದ್ದೀನಿ. ಬಾಕ್ಸ್ ಎತ್ಕೊಂಬತ್ತವಳು ನೋಡ್ರಿ, ಚಿಡಿ ಇರೋ ಮೇಕಪ್ಗಳೆಲ್ಲ ಗೊತ್ತಾಗದೆ ಇವರೆಲ್ಲ ರೆಡಿ ಆದಾಗ. ನೋಡ್ರಿ ಅಮ್ಮ ಇಲ್ಲ ನೋಡಮ್ಮ, ನೀನು ಹಾಕ್ಬಿಡ್ತೀಯಾ ಇದನ್ನೆಲ್ಲ? ಗುಡ್ಸಕ್ಕಾಗಲ್ಲ, ಇಲ್ಲಿ ಬಂದ್ಬಿಟ್ಟು ರೋಡೆಲ್ಲ ಗುಡ್ಸ್ಕೊಂಡು ಹೋಗ್ತಾಳೆ. ಮದುವೆ ಊಟ ಮಾತ್ರ ಮಸ್ತಾಗಿತ್ತು. ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಮದುವೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 11:30 ಆಯಿತು. ಸರಿ ಅಂದ್ಬಿಟ್ಟು ನಾನು ನಿದ್ದೆ ಮಾಡೋಕ್ಕೆ ಹೋದ್ವಿ. ನೀನು ನಿದ್ದೆ ಮಾಡಿ. ಬೈ ಬೈ.